ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹೋ, ಫೋನಲ್ಲಿ ಲಾಸ್ ಆಗಿರೋ ವಿಷಯ ಬಂದಿದೆ. ಯಾರಾದ್ರೂ ಕದ್ದು ಕೇಳಿಸ್ಕೊಂಡ್ರ ಅಂತ ನೋಡ್ತಾ ಇರೋದು ನೋಡು. ಹೇಳಿ ಸರ್, ಏನು ಹುಡುಕ್ತಾ ಇದ್ದೀರಾ? ಸರ್, ಯಾವಾಗ ಬಂದ್ರಿ ನೀವು? ನಾನು ಇಲ್ಲೇ ಇದ್ದೆ. ಓ ಹೌದಾ? ನಿಮ್ಮ ಕಣ್ಣು ಏನನ್ನು ಹುಡುಕ್ತಾ ಇರೋ ಹಾಗಿತ್ತು. ಹಾಗೇನಿಲ್ಲ ಸರ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ, ಎಲ್ಲಿ ಕಾಣಿಸ್ಲಿಲ್ವಲ್ಲ ಅಂತ. ಬನ್ನಿ ಸರ್, ಊಟ ಮಾಡೋಣ. ಸರ್, ಇಷ್ಟು ಬೇಕಾ? ಈಗಿನ ಕಾಲದಲ್ಲಿ ಎಲ್ಲ ಮನೆಯಲ್ಲೂ ರಾತ್ರಿ 10-10:30ವರೆಗೂ ಧಾರಾವಾಹಿ ನೋಡ್ಬಿಟ್ಟು 11-11:30 ಊಟ ಮಾಡಿ ಮಲ್ಕೋತಾರೆ. ನಮ್ಮ ಮನೇಲಿ ಹಾಗಿಲ್ಲ, ಎಲ್ಲ ಸ್ವಲ್ಪ ಬೇಗ. ಬನ್ನಿ ಸರ್, ಊಟ ಮಾಡೋಣ. ತಿನ್ನಿ ತಿನ್ನಿ. ಬಿಟ್ಟಿ ಊಟ ಬಿಟ್ಟಿ ಮನೆ ಎಲ್ಲ ಓಸಿಲೇ ಆಗುತ್ತೆ. ಹೀಗೆ ಆದರೆ ನಾನು ನನ್ನ ಮಗಳು ಬೇರೆ ಯಾವ್ದಾದ್ರು ದಾರಿ ಹುಡ್ಕೊಳ್ಬೇಕಾಗುತ್ತೆ. ರಾತ್ರಿ ಹೊತ್ತು ಊಟ ಆದಮೇಲೆ ಮನೆಯವರೆಲ್ಲ ಈ ಥರ ಒಟ್ಟಿಗೆ ಕೂರೋದು ಎಷ್ಟು ಚೆನ್ನಾಗಿರುತ್ತಲ್ವ? ನಾವಷ್ಟೇ ಅಲ್ಲ ರೀ, ಮಿಡಲ್ ಕ್ಲಾಸ್ ಮನೆಯವರೆಲ್ಲ ಹಾಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ, ಹೊರಗಡೆ ಕುತ್ಕೊಂಡು ಮಾತಾಡ್ತಾರೆ. ಅದರಲ್ಲೂ ಕರೆಂಟ್ ಹೋದ್ರೆ ಮುಗೀತು. ಮನೆ ಹೆಂಗಸರೆಲ್ಲ ಆಚೆ ಬಂದು ಇವತ್ತು ಆ ಸೀರಿಯಲ್ ಏನಾಯ್ತು, ಈ ಸೀರಿಯಲ್ ಏನಾಯ್ತು ಅಂತ ಡಿಸ್ಕಸ್ ಮಾಡ್ತಾರೆ. ನಾವೆಲ್ಲ ಮಕ್ಕಳು ಒಗಟಾಟ ಆಡ್ತೀವಿ. ಕೆಲವೊಂದ್ಸಲ ಮಾಡಿ ಮೇಲೆ ಹೋಗಿ ಬೆಳ್ದಿಂಗ್ಳಲ್ಲಿ ಊಟ ಮಾಡ್ತೀವಿ. ಎಷ್ಟು ಮಜಾ ಇರುತ್ತೆ ಗೊತ್ತಾ? ಶ್ರೀಮಂತರು ಅನುಭವಿಸಕ್ ಆಗದೆ ಇರೋ ಖುಷಿನೆಲ್ಲ ನಾವ್ ಅನುಭವಿಸ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕರೆಕ್ಟ್ ಇಲ್ಲ. ನೀನು ಹೇಳೋದು ಕೇಳ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತದೆ. ವಾಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ರಿಮೆಂಬರ್. ಊಟ ಅಂತೂ ಸೂಪರ್ ಆಗಿತ್ತು. ಜಾಸ್ತಿ ತಿನ್ಬಿಟ್ಟೆ, ನನ್ಗಂತೂ ಅಳ್ಗಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ಅಲ್ವಾ ಎಲೆಡಿಕೆ ಹಾಕೊಳ್ಳೋದು, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ. ಅಮ್ಮ ಮನ್ಸಿಟ್ಟು ಅಡ್ಗೆ ಮಾಡಿದ್ರೆ ಅಡ್ಗೆ ಸೂಪರ್ ಆಗಿ ಆಗುತ್ತೆ. ತಲೆನಲ್ಲಿ ಏನೇನೋ ಯೋಚನೆ ಇಟ್ಕೊಂಡಿದ್ರೆ ಅಡ್ಗೆ ಎಲ್ಲ ಕೆಟ್ಟ ಹೋಗುತ್ತೆ. ಅಮ್ಮ ಅಮ್ಮ, ಇವಾಗೇನು ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ, ಅಪ್ಪನಿಗೆ ಎಲೆ ಅಡಿಕೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀನೇನೇ ಹಾಕ್ಕೊಡೋದು? ನಾನು ಮಾಡ್ಕೊಂಡಿದ್ದೀನಲ್ಲ. ಹೌದಾ? ಅಕ್ಕ, ಭಾವ ಎಲೆ ಅಡಿಕೆ ತಿಂತಾರಾ? ಅಯ್ಯೋಯ್ಯೋ, ಬೇಡ ಬೇಡ ಬೇಡ, ಅವ್ರಿಗೆ ಅಭ್ಯಾಸ ಇಲ್ಲ. ಅಡಿಕೆ ಬೇರೆ ಗಟ್ಟಿಯಾಗಿದೆ ಅನ್ಸುತ್ತೆ, ಮತ್ತೆ ಹಲ್ಲು ಆಗ್ಬಿಟ್ರೆ. ಸೊ ನೋ ಎಲೆ ಅಡಿಕೆ. ಇಲ್ಲ, ದಟ್ಸ್ ಓಕೆ. ಅಂದರೆ ಎಲೆ ಅಡಿಕೆ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ, ಅದರಲ್ಲಿ ತಂಬಾಕು ಹಾಕ್ಬಾರ್ದು ಅಷ್ಟೇನೆ. ಇನ್ಫ್ಯಾಕ್ಟ್ ಆಗಾಗ ನನಗೆ ತಿಂದ ಅಭ್ಯಾಸ ಇದೆ. ಓ ಹೌದಾ? ಕೌಸಲ್ಯ, ಹಾಗಾದ್ರೆ ಏಜೆ ಸರ್ಗೂ ಒಂದು ತಾಂಬೂಲ ಮಾಡ್ಕೊಡೆ. ಎಲೆ ಎಳೆದಾಗಿರ್ಲಿ, ಆಮೇಲೆ ಸುಣ್ಣ ಜಾಸ್ತಿ ಹಚ್ಬೇಡ, ಬಾಯಿ ಖಾರ ಆಗ್ಬಿಡುತ್ತೆ. ಲೀಲಾ, ಒಂದು ಅಡಿಕೆ ಕಟ್ ಮಾಡ್ಕೊಡಮ್ಮ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಸಕ್ಕರೆ ಪಕ್ಕ ಇಟ್ಕೊಂಡಿರಿ. ಒಂದು ವೇಳೆ ಬಾಯಿ ಖಾರ ಆದ್ರೆ ತಕ್ಷಣ ಹಾಕ್ಬೋದು. ಕೊಡಮ್ಮ. ಇದೆ ಸರ್, ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಸರ್, ಇಷ್ಟ ಆಗ್ಲಿಲ್ವಾ? ಹೋಗ್ಲಿ ಬಿಡಿ. ರೇವತಿ, ಎಜೆ ಸರ್ಗೆ ಫ್ರೂಟ್ಸ್ ತಂದು ಕೊಡಮ್ಮ.
ಫ್ರಿಜ್ಜಲ್ಲಿ ಇಟ್ಟಿರೋದು ಬೇಡ, ಬಾಯಲ್ಲಿ ಹಾಕೊಂಡ್ರೆ ಜುಮ್ ಅನ್ನುತ್ತೆ ಹಲ್ಲು. ಪಕ್ಕದಲ್ಲಿ ಮುಚ್ಚಳ ಇಟ್ಟಿಟ್ಟಿದ್ದೀನಿ, ಅದನ್ನ ತಗೊಂಬ, ಅವ್ರಿಗೆ ಕೊಡು. ದಯವಿಟ್ಟು ನೀವು ನನ್ನ ಸರ್ ಅಂತ ಕರಿಬೇಡಿ ಮಾವ. ಸರ್, ನೀವು ನಾನೇ ಮಾವ. ಸಂಬಂಧದಲ್ಲಿ ನಾವಿಷ್ಟು ಹತ್ತಿರದಲ್ಲಿದ್ದೀವಿ. ನಮ್ಮಿಬ್ಬರ ನಡುವೆ ಇಷ್ಟೊಂದು ಪ್ರೀತಿ ಗೌರವ ಇದೆ. ಹೀಗಿದ್ದಾಗ ನೀವು ನನ್ನ ಸರ್ ಅಂತ ಕರಿಬಿಡಿ ಮಾವ. ಅಳಿ ಅಂದ್ರೆ ಮಾವ, ಅಳಿ ಅಂದ್ರೆ ಒಂದ್ ನಿಮಿಷ ಬಾಬಾ. ಹಾಗಾದ್ರೆ ಈ ಮೊಮೆಂಟ್ ನಾನೊಂದು ಫೋಟೋ ತೆಗಿತೀನಿ. ರೇವತಿ ಒಂದು ನಿಮಿಷ. ಸ್ಮೈಲ್. ವಾವ್, ಫೋಟೋ ಸೂಪರ್ ಆಗಿ ಬಂದಿದೆ. ಅಳಿ ಅಂದ್ರೆ ನನಗೆಲ್ಲರೂ ಯಾವಾಗ್ಲೂ ನಿಮ್ಮ ಗಂಡು ಮಕ್ಕಳಿಲ್ಲ, ಇರೋದಿಬ್ರು ಹೆಣ್ಮಕ್ಳು ಅಂತ ಹೇಳ್ತಾ ಇದ್ರು. ಆದ್ರೆ ಇನ್ಮೇಲಿಂದ ನಾನು ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಮಗನಂತ ಅಳಿಯ ಸಿಕ್ಕಿದ್ದಾನೆ ಅಂತ. ಇನ್ಮೇಲಿಂದ ಈ ಮನೆ ಗಂಡು ಮಗ ನೀವು. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ರೀ ನಿಮ್ಮಂತ ಗಂಡನ್ ಪಡೆಯೋಕೆ. ಅಳಿಯಂದ್ರಿಗೆ ನಮ್ಮ ಮನೇಲಿ ಅಡ್ಜಸ್ಟ್ ಆಗೋದೇ ಕಷ್ಟ ಆಗುತ್ತೋ ಏನೋ. ಅಲ್ಲಾದ್ರೆ ಇಡೀ ಮನೇಲಿ ಎ ಸಿ ಇರುತ್ತೆ, ನಮ್ಮ ಮನೇಲಿ ಫ್ಯಾನ್ ಸುತ್ತುತ್ತೆ, ಆದರೆ ಅದ್ರ ಸೌಂಡು ಪಕ್ಕದ ರೋಡ್ ತನಕ ಕೇಳುತ್ತೆ. ಅದಕ್ಕೆ ಪಂಚೆ ಕೊಟ್ಟು ಬರ್ತೀನಿ. ಚುಕ್ಕಿ, ಅಪ್ಪ ದಿನಕ್ಕೆ 2 ಸಲ ಪಂಚೆ ಹುಡ್ಕೋತಾರಾ? ದಿನಕ್ಕೆ 2 ಪಂಚ ಎಲ್ಲಿಂದ ಬಂತಕ್ಕ? ಒಂದೆರಡು ದಿನಕ್ಕೆ ಒಂದು ಪಂಚ. ಮತ್ತೆ ಪಂಚೆ ಯಾಕೆ ತಗೊಂಡು ಹೋಗ್ತಿದ್ದಾರೆ? ನಂಗೂ ಗೊತ್ತಿಲ್ಲ, ಬಾ ನೋಡೋಣ. ಎಲ್ಲಿ ಲೀಲಾ ಬರಲೇ ಇಲ್ಲ. ಎಷ್ಟೊತ್ತಾಯ್ತು ಅವ್ರ ಜೊತೆ ಮಾತಾಡಿ? 10 ಮಿನಿಟ್ಸ್, 10 ನಿಮಿಷ ಆಯ್ತು. ದಿಸ್ ಇಸ್ ಟೂ ಮಚ್. ಅರೆ ಮಾವ, ಯಾವ ಬಂದ್ರಿ? ಅದೇ ನೀವು ಟೈಮ್ ನೋಡ್ಕೋತಾ ಇದ್ರಲ್ಲ, ಅವಾಗಲೇ ಬಂದೆ. ಓ, ಏನಾರ ಕೇಳಿಸ್ಕೊಂಡ್ರಾ? ನೀವೇನೋ ಯಾವುದಕ್ಕೋ ಲೇಟ್ ಆಯಿತು ಅಂತ ಇದ್ರಿ. ಮೀಟಿಂಗ್ ಏನಾದ್ರು ಇತ್ತಾ? ಹೋಗ್ಬೇಕಾಗಿತ್ತಾ?
ಹಾಂ ಒಂಥರ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನನ್ನ ಪಾರ್ಟ್ನರ್ ಬರಬೇಕಿತ್ತು, ಇಷ್ಟೊತ್ತಾದರೂ ಬಂದಿರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಕ್ಕ ಆ ಪಾರ್ಟ್ನರು ತಾವೇ ತಾನೆ? ಚುಕ್ಕಿ ನೀನು ಚಿಕ್ಕವಳು, ಸ್ವಲ್ಪ ಸುಮ್ಮನೆ ಇರು. ಹೇಳಿ ಮಾವ, ಏನು ವಿಷಯ? ನಿಮಗೆ ಪಂಚೆ ಕೊಟ್ಟು ಹೋಗೋಣ ಅಂತ ಬಂದೆ. ಇದನ್ನ ಉಟ್ಕೊಂಡ್ರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ, ಆಮೇಲೆ ತುಂಬಾ ತಂಪು ಕೂಡ. ಉಟ್ಕೋತೀರೇನೋ ಅಂತ ಕೇಳಕ್ ಬಂದೆ. ಪರವಾಗಿಲ್ಲ ಮಾವ, ನಾನು ಈ ಡ್ರೆಸ್ಸಲ್ಲೇ ಕಂಫರ್ಟಬಲ್ ಆಗಿದ್ದೀನಿ, ನೋ ಪ್ರಾಬ್ಲಮ್. ಅಯ್ಯೋ ಅಳಿಯಂದ್ರೆ, ಒಂದು ಸಲ ಹಾಕೊಂಡು ನೋಡಿ, ಹಾಕೊಳ್ಳೋವರೆಗೂ ಫಜೀತಿ ಅಂತ ಅನ್ಸುತ್ತೆ. ಆದ್ರೆ ಒಂದ್ಸಲ ಹಾಕೊಂಡ್ಮೇಲೆ ಬಟ್ಟೆ ಅಂದ್ರೆ ಇದಪ್ಪ ಅಂತ ಅನ್ನಿಸ್ಬಿಡುತ್ತೆ. ಏನೇದು ಮೋಸ? ಅಪ್ಪ ಪಂಚೆ ಹಾಕೋತಾರೆ ಅಂತ ನನ್ನ ಗಂಡರು ಪಂಚೆ ಹಾಕೋಬೇಕಾ? ನಾನು ನಿಮ್ಮ ವಯಸ್ಸಲ್ಲಿದ್ದಾಗ ಹೀಗೆ ಹಠ ಮಾಡ್ತಾ ಇದ್ದೆ. ನಮ್ಮ ಅಪ್ಪ ನನಗೆ ಒಂದು ಸಲ ಪಂಚೆ ಉಡಿಸಿ ಅಭ್ಯಾಸ ಮಾಡಿಸಿದ್ರು ನೋಡಿ. ಅವತ್ತಿಂದ ಇವತ್ತಿನ ತನಕ ಮನೆಯಲ್ಲಿದ್ರೆ ಪಂಚೆನೆ. ಅಲ್ಲ ಮಾವ, ಅದು ಅಯ್ಯೋ ನೀವ್ ಏನು ಯೋಚನೆ ಮಾಡಬೇಡಿ, ಅದು ಹೇಗೆ ಉಟ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಹಿಂಗಿದನ್ನ ಬಿಚ್ಚಿಬಿಟ್ಟು ಆಮೇಲೆ ಹಿಂಗ ಹಾಕೊಳ್ಳೋ. ಒಂದ್ ಸೈಡನ್ನ ಒಳಗೆ ಸೇರಿಸೋದು, ಇನ್ನೊಂದನ್ನ ಇಲ್ಲಿ ಸಿಕ್ಕಿಸ್ಕೊಂಡ್ಬಿಟ್ರೆ ಮುಗೀತು. ಸಿಂಪಲ್. ಬೇಡ ಬಿಡಿ. ಅಯ್ಯೋ ಅದಕ್ಕೆಲ್ಲ ಯಾಕೆ ಸಂಕೋಚ? ಎತ್ತಿ, ಕೈ ಮೇಲೆ ಎತ್ತಿ. ಮೊದಲು ಕಷ್ಟ ಅನ್ಸುತ್ತೆ, ಆಮೇಲೆ ತುಂಬಾ ಸುಲಭ ಆಗುತ್ತೆ ನೋಡಿ. ಆಮೇಲೆ ಹೀಗೆ ಆಗೋಯ್ತು. ಅಳಿಯಂದ್ರೆ ಯಾಕೆ ನಗ್ತಿದ್ದೀರಾ? ಮಾವ, ನಾನು ಇವಾಗ ಈ ಲೆವೆಲಲ್ಲಿ ಇರ್ಬೋದು, ಆದರೆ ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ. ಪಂಚೆ ಉಡೋದೆಲ್ಲ ನನಗೂ ಗೊತ್ತಿದೆ. ಅಯ್ಯೋ ಅಳಿಯಂದ್ರೆ, ನೀವು ಪಂಚೆ ಉಟ್ಕೊಳಕ್ ಬರುತ್ತಾ? ನಾನು ನೋಡಿ, ನೀವು ಹುಟ್ಟದಾಗಿಂದಲೇ ಆಗರ್ಭ ಶ್ರೀಮಂತರು ಅಂತ ಅನ್ಕೊಂಡು ಹೀಗೆ ಮಾಡಿಬಿಟ್ಟೆ. ನೀವು ಪಂಚೆ ಉಟ್ಕೊಂಡು ಕೆಳಗೆ ಬನ್ನಿ, ನಾನು ಅಲ್ಲೇ ಇರ್ತೀನಿ. ಆಗ್ಬೋದು. ಅಪ್ಪ ಬಂದ್ರು, ಬಾರಿ 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 ಬಾರಿ. ಭಾವ ಏನೇ ಹೀರೋ ತರ ಕಾಣಿಸ್ತಿದ್ದಾರೆ. ಏ ಹೀರೋ ತರ ಅಲ್ಲ ಕಣೆ, ಅವ್ರು ಹೀರೋನೇ. ನಿಜ ಹೇಳಿದ್ಯಮ್ಮ. ಅಳಿಯಂದ್ರು ಬರೀ ಹೀರೋ ಅಲ್ಲ, ಮಾಸ್ ಹೀರೋ. ಅಯ್ಯೋ ನನ್ನ ದೃಷ್ಟಿನೇ ತಾಗುತ್ತೆ. ಅಳಿಯಂದ್ರೆ, ನಿಮ್ಗೆಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋರ್ ಥರ ಇರ್ತೀರಿ ನೋಡಿ. ಇದೇ ಗುಣ ನನಗೆ ತುಂಬಾ ಇಷ್ಟ ಆಗೋದು. ನೀವೇನೇ ಅಂದ್ರೂ ನನ್ನ ಗಂಡ ನನ್ನನ್ನು ಮಾತ್ರ ಲವ್ ಮಾಡೋದು. ಭಾವ, ನೀವು ವಾಕಿಂಗ್ ಮಾಡ್ಕೊಂಡ್ ಬಂದಿದ್ದ ಸ್ಟೈಲ್ ಅಂತೂ ಅಮೇಝಿಂಗ್ ಆಗಿತ್ತು. ನಾನು ಅದೇ ಹೇಳೋಣ ಅನ್ಕೊಂಡಿದ್ದೆ. ನೀವು ಆ ಶಲ್ಯ ತೆಗೆದು ಸ್ಟೈಲ್ ಆಗಿ ಹಾಕೊಂಡ್ರಲ್ಲ, ಅಪ್ಪ ಅದೇಗೆ? ಅಪ್ಪ, ನನ್ನ ಗಂಡಂಗೆ ಏನು ಬರಲ್ಲ ಅಂತ ಹೇಳ್ತಿದ್ಯಲ್ಲ, ಈಗ ಅವರೇ ಹೇಳ್ಕೊಡ್ತಾರೆ, ಕೇಳು. ಇದರಲ್ಲಿ ಏನಿದೆ ಮಾವ, ತುಂಬ ಸಿಂಪಲ್. ಅದನ್ನೇ ಕಲ್ಸಿ ಅಂತ ಹೇಳ್ತಿದ್ದೀನ್ರಿ, ಕಲ್ಸಿ ನಮ್ಮ ಅಪ್ಪಂಗೆ. ಚಿಕ್ಕಿ, ನನ್ನ ಗಂಡಂಗೆ ಎಲ್ಲ ಗೊತ್ತು, ನಿಮ್ಮ ಅಪ್ಪಂಗೆ ಏನು ಗೊತ್ತಿಲ್ಲ. ಒಬ್ಬೊಬ್ಬೊಬ್ಬೊಬ್ಬ ಗಂಡನ್ ಪಾರ್ಟಿ ಸೇರ್ಕೊಂಡ್ಬಿಟ್ಟ. ಹಲೋ, ನಾನು ಯಾವತ್ತಿದ್ರೂ ನನ್ನ ಗಂಡನ ಪಾರ್ಟಿನೇ. ಮಾವ, ನಿಮ್ಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ಸ್ಟೈಲ್ ಹೇಳ್ಕೊಡ್ತೀನಿ ನೋಡಿ. ಇದನ್ನು ಹೀಗಿಟ್ಕೋಬೇಕು. ಅಳಿಯಂದ್ರೆ, ನೀವು ನಾರ್ಮಲ್ ಆಗಿ ಹಾಕೊಳ್ಳೋ ಥರ ಹಾಕೊಳ್ಳೋದೇ ಕಷ್ಟ.
ಇನ್ನು ತಿರುಗಿಸಿ ಮುರುಗಿಸಿ ಹಾಕೊಳ್ಳೋದಂದ್ರೆ ಕಷ್ಟವೋ ಕಷ್ಟ. ಸದ್ಯ ಉದುರೋಗದೆ ಇರೋ ತರ ಪಂಚೆ ಕಟ್ಕೊಳಕ್ ಬರುತ್ತೆ, ಅಷ್ಟಿದ್ರೆ ಸಾಕು ಬಿಡಿ. ಅಯ್ಯೋ ರೀ, ನೀವು ಬಟನ್ನೇ ಹಾಕೊಂಡಿಲ್ಲ. ಹಾಕಿದ್ದೀನಲ್ಲ. ಇನ್ನೊಂದ್ಸತಿ ಹಾಕ್ತೀನಿ. ನಿಮ್ಮ ಪ್ರಾಬ್ಲಮ್. ಎಲ್ಲಿ ನನ್ನ ಜೊತೆ ಮಾತಾಡೋಕೆ ಬರಲಿಲ್ಲ. ಕೆಲಸ ಇತ್ತು. ಆಮೇಲೆ 10 ನಿಮಿಷದ ಮುಂಚೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ವಲ್ಲ. ಗೊತ್ತಾಯ್ತು ಬಿಡು. ನಿನಗೆ ನನ್ನ ಮೇಲೆ ಲವ್ ಕಮ್ಮಿ ಆಗಿದೆ ತಾನೆ? ಇಲ್ಲಪ್ಪ. ಏನಪ್ಪ? ಕರ್ಕೊಂಡು ಹೋಗೆ. ಪಾಪ ಅಪ್ಪ, ಕ್ಯೂಟ್ ಜೋಡಿ. ಬೀಗ್ರು ಹೇಳಿದ್ದಾರೆ ಕಣೆ, ಕರ್ಕೊಂಡು ಹೋಗು. ಅಯ್ಯೋ ಹೌದಲ್ವಾ? ಓಕೆ. ಅಕ್ಕ, ಅಮ್ಮ ಕರಿತಿದ್ದಾರೆ, ಏನು ಅಂತ ಕೇಳ್ಕೊಂಬರೋಣ ಬಾ. ಯಾವಾಗ ಕರೆದ್ರು? ಆಗ್ಲೇ ಕರೆದ್ಲು ಕಣೆ, ನಿಂಗೆ ಕೇಳಿಸ್ಲಿಲ್ಲ ಅಷ್ಟೇ. ಪ್ರೇಮತಿ ಕರ್ಕೊಂಡು ಹೋಗಮ್ಮ. ಬಾ ಅಕ್ಕ. ಅಳಿ ಅಂದ್ರೆ ಬನ್ನಿ, ನಾವು ಒಂದು ವಾಕ್ ಹೋಗಿ ಬರೋಣ. ಹಾಗೆ ಬನ್ನಿ ಬನ್ನಿ. ಇಷ್ಟೊತ್ತಿಗೆ ನಮ್ಮ ಬಾಸು ಮೇಡಮ್ ಎಷ್ಟು ಕ್ಲೋಸ್ ಆಗಿರ್ತಾರಲ್ವಾ ಅಲ್ವಾ? ಅವರಿಬ್ರು ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದ್ರೆ ಅವರಿಬ್ರು ಮಧ್ಯೆ ಯಾರು ಬರಬಾರ್ದು ಅಷ್ಟು ಹೊಂದಾಣಿಕೆ ಬಂದಿರತ್ತೆ. ನಮ್ಮ ಬಾಸ್ ಬ್ರೆಡ್ ಆದ್ರೆ ಮೇಡಮ್ ಜಾಮು, ಅವರು ಸಿಲ್ಕ್ ಆದ್ರೆ ಇವ್ರ ಮಿಲ್ಕ್, ಅವ್ರ ನಾಟಿ ಆದ್ರೆ ಇವ್ರ ಬ್ಯೂಟಿ. ನಾನು ಹೇಳಿದ್ ಕರೆಕ್ಟ್ ಇದೆಯಾ ಆಂಟಿ? ಈಶ್ವರು, ಸಾರಿ ಮೇಡಮ್, ಅದು ಫ್ಲೋನಲ್ಲಿ ಬಂದ್ಬಿಡ್ತು. ಅಲ್ಲಿ ನಮ್ಮ ರಾಮ್ಲೀಲಾ ಜೋಡಿ ಇಷ್ಟು ಬೇಗ ಒಂದಾಗಿ ಇಷ್ಟು ಕಮ್ಮಿ ಟೈಮಲ್ಲಿ ಕ್ಲೋಸ್ ಆಗೋಲ್ಲ, ಅದೇ ಆಶ್ಚರ್ಯ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಮೇಡಮ್? ನೋಡೋರ್ಗೆ ಇವರೆಲ್ಲ ಇಷ್ಟು ಬೇಗ ಕ್ಲೋಸ್ ಆಗಿಬಿಟ್ರ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಲೀಲಾ ಮೇಡಮ್ ಮತ್ತೆ ಬಾಸ್ ಇದ್ದು ಜನ್ಮದ ಅನುಬಂಧ. ನಿನ್ನೆ ಮೊನ್ನೆ ಮದುವೆ ಆದವ್ರೆ ಕೈ ಇಟ್ಕೊಂಡು ರೋಡಲ್ಲೆಲ್ಲ ಮೆರೆದಾಡ್ತಾರೆ. ಅಂಥದ್ರಲ್ಲಿ ಇವ್ರ ಸಂಬಂಧದಲ್ಲಿ ಗಂಡ ಹೆಂಡತಿ ಜೊತೆಗೆ ಇವ್ರ ಜೋಡಿ ಮಧ್ಯೆ ಫ್ರೆಂಡ್ಶಿಪ್ಪು ಬೆಳೆದಿತ್ತು. ಇಂಥ ಜೋಡಿ ಒಂದಾದ್ರೆ ಇನ್ನೆಷ್ಟು ಕ್ಲೋಸ್ ಆಗಿರ್ಬೇಕು ಲೆಕ್ಕ ಹಾಕಿ. ಬಂದೆ ಮೇಡಮ್ ಇಲ್ಲಿಗೆ. ಲೆಕ್ಕ ಹಾಕಿ ಅಂದ್ರಲ್ಲ, ಅದಕ್ಕೆ ಹೋಗಿ ಪೇಪರ್ ಪೆನ್ ತರೋಣ ಅಂತ. ಮತ್ತಿನ್ನೇನ್ರಿ, ಇದರಲ್ಲಿ ಲೆಕ್ಕಾಚಾರನೇ ಇಲ್ಲ, ಬರೀ ಪ್ರೇಮಾಚಾರ. ಯು ಆರ್ ರೈಟ್ ಮೇಡಮ್. ಇವತ್ತು ಮಾವನ್ ಮನೇಲಿ ಬಾಸು ಮೇಡಮ್ ಒಂದಾಗ್ಬಿಟ್ರೆ ಆಮೇಲೆ ಅವ್ರು ನಾವು ಡಬ್ಬಲ್ಲು ಟ್ರಿಪಲ್ ಅಂತ ಏರ್ತಾನೆ ಹೋಗುತ್ತೆ. ಬಿಡ್ತು ಇನ್ನು. ಅಜ್ಜಿ, ಏನ್ ಹೇಳ್ತಿದ್ದೀರಾ? ನೀವಿಬ್ರು ಏನ್ ಕೇಳಿಸ್ಕೊಂಡ್ರೋ ಅದನ್ನ ಹೇಳ್ತಿದ್ದೀನಿ. ಬಿಡ್ತು ನಿಮ್ಮ ಮೊದ್ಲು. ಯಾಕಜ್ಜಿ? ಅವರಿಬ್ರು ಹತ್ರ ಆಗ್ಬಾರ್ದು. ಅಜ್ಜಿ, ನೀವು ಹೀಗೆ ಮಾತಾಡ್ತಿರೋದು ನಿಜ ಹೇಳಿ, ಈ ಸ್ಟೋರಿಲಿ ವಿಲನ್ ಯಾರು? ನೀವಲ್ಲ ತಾನೆ? ಏ ತರ್ಲೆ, ಪುರೋಹಿತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರಿಬ್ರಿಗೂ ಮರುಮಾಂಗಲ್ಯ ಧಾರಣೆ ಆಗೋವರೆಗೂ ಇಬ್ರು ಹತ್ತತ್ರ ಆಗ್ಬಾರ್ದಂತೆ. ಅಕಸ್ಮಾತ್ ಆದ್ರೆ ಕಂಟಕ ಆಗುತ್ತಂತೆ. ಅಯ್ಯೋ ಅಜ್ಜಿ, ಅದಕ್ಕೆ ಏನ್ ಮಾಡೋದು? ಏನೂ ಆಗ್ಬಾರ್ದು ಅಂತಾನೆ ನಾನು ಈ ಹೊತ್ತಲ್ಲೂ ನಿದ್ದೆಗೆಟ್ಟು ಕಾಯ್ತಾ ಇದ್ದೀನಿ. ಅಲ್ಲಿ ಬೀಗರಿಗೂ ನಿದ್ದೆಗೆಡ್ಸಿದ್ದೀನಿ. ಅಯ್ಯೋ ಅಜ್ಜಿ, 5G ಜಮಾನದಲ್ಲೂ ಇದನ್ನೆಲ್ಲ ನಂಬ್ತೀರಾ? ನೀವು ಫ್ರೀ ಆಗಿರ್ಬೇಕಾದ್ರೆ ಕೆಲವು ವೆಬ್ ಸೀರೀಸ್ನ ನೋಡಿ ನಮ್ಮ ಜಮಾನಕ್ಕೆ ಬರ್ತೀರಾ. ಹೋಗ್ತು ನೋಡು. ಯಾವ ಕಾಲ ಆದ್ರೇನೋ ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಇರೋದಿಕ್ಕೆ ನಾವೆಲ್ಲ ಕ್ಷೇಮವಾಗಿರೋದು. ಬಂದ್ಬಿಟ್ಟ ನನಗ್ ಪಾಠ ಹೇಳಕ್ಕೆ. ಎಲ್ಲಾ ಸೀರಿಯಲಲ್ಲೂ ಕಹಾನಿ ಮೇಲೆ ಟ್ವಿಸ್ಟ್ ಕೊಡಕ್ಕೆ ಯಾರ್ಯಾರೋ ಇರ್ತಾರೆ, ಆದ್ರೆ ಇದರಲ್ಲಿ ನೀವೇ ಟ್ವಿಸ್ಟ್ ಕೊಡ್ತಿದ್ದೀರಾ ಅಜ್ಜಿ. ಪಾಪ ನಮ್ಮ ಬಾಸು ಮೇಡಮ್ ಒಂದಾಗಕ್ಕೆ ಏನಾದ್ರೂ ಒಂದು ಅಡ್ಡಿ ಬರ್ತಾನೇ ಇದೆ. ಪಾಪ ಏಜೆ ಈ ಟೈಮಲ್ಲಿ ಲೀಲಾ ಅತ್ತೆನ ನೋಡ್ಬೇಕು ಅಂತ ಅನ್ಸಿದ್ರೆ ಏನ್ ಮಾಡ್ತಾರೋ ಏನೋ.
ಲೀಲ ಇತ್ತಿದ್ರೆ ಚೆನ್ನಾಗಿರೋದು. ಅವಳು ಇಲ್ಲ ಅನ್ನೋ ಯೋಚನೆ ನಿದ್ದೆನೇ ಬರ್ತಾಯಿಲ್ಲ. ಛೇ, ಇವರಿಲ್ಲ ಅಂದರೆ ನಂಗೆ ನಿದ್ದೆನೇ ಬರ್ತಿಲ್ಲ. ಇವರು ಜೊತೆಗಿದ್ದರೆ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಲೀಲಾ. ರೀ, ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತಿದೆ. ಏನು ಮಾಡಲಿ? ಕರೆಕ್ಟ್ ಅಲ್ವಾ? ಕಾಲ್ ಮಾಡ್ಬೋದು. ಫೋನ್ ಮಾಡೋಣ. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ಇಷ್ಟು ಹೊತ್ತಲ್ಲಿ ಇವ್ರು ಯಾರ ಹತ್ರ ಮಾತಾಡ್ತಿರ್ಬೋದು? ಮೋಸ್ಟ್ಲಿ ಅಮ್ಮನ ಹತ್ರ ಮಾತಾಡ್ತಾ ಇರಬೇಕು. ಓ, ಗೊತ್ತಾಯ್ತು. ನನ್ನ ಗಂಡ ಅಜ್ಜಿ ಹತ್ರ ಮಾತಾಡ್ತಿರ್ಬೋದು. ತಾಯಿಗೆ ತಕ್ಕ ಮಗ. ಅಮ್ಮನ ಹತ್ರನೂ ಅಲ್ಲ ಅಂದರೆ ಇನ್ನು ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಅಜ್ಜಿ ಮಲಗಿರುವಾಗ ಹೆಜ್ಜೆ ಸೌಂಡ್ ಕೂಡ ಬರಬಾರ್ದು, ಹಾಗೆ ನೋಡ್ಕೋತಾರೆ ನನ್ನ ಗಂಡ. ಇನ್ನು ಅವ್ರು ಕಾಲ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಕೇಳೇ ಬಿಡೋಣ. ನನ್ನ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಮಾತಾಡ್ತಿದ್ದಾರಾ? ಮಾಡ್ತೀನಿ ಇವ್ರಿಗೆ.